ಫಸ್ಟ್ ಆಫ್ ಆಲ್ ಥ್ಯಾಂಕ್ ಟು ಮನೋಜ್ ಸರ್. ನಮ್ಮ ಊರಿಗೆ ಬಂದು ಒಳ್ಳೆ ಡೆಮೋನ ಕೊಟ್ಟು ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಇದರಿಂದ ನಾನು ತುಂಬಾನೇ ಕಲ್ತಿದ್ದೀನಿ. ಮುಂದೆನೆ ಕಲಿಬೇಕಂತ ಆಸೆ ಇದೆ. ತುಂಬಾನೇ ಒಳ್ಳೆ. ನಾನು ಕೂಡ ಇನ್ವೆಸ್ಟ್ ಮಾಡಿದ್ದೀನಿ. ಜಾಸ್ತಿ ಏನು ಅಮೌಂಟ್ ಆಗಿಲ್ಲ, ಅರೌಂಡ್ ಒಂದು 5 lakh ವರೆಗೂ ಇನ್ವೆಸ್ಟ್ ಮಾಡಿದ್ದೀನಿ. ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಲಾಸ್ ಅಲ್ಲೇ ಹೋಗ್ತಾ ಇದೆ. ಬಟ್ ಇವಾಗ ನಾನು ಸರ್ ಹತ್ರ ಕಲ್ತ ಮೇಲೆ ನನಗೆ ಗೊತ್ತಾಯ್ತು ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ನಾನು ಏನು ಎಲ್ಲಿ. ನಾನು 6 years ಇಂದ ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಬಟ್ ಅಷ್ಟೊಂದು ಟೆಕ್ನಿಕಲ್ ಏನೂ ಗೊತ್ತಿರಲಿಲ್ಲ. ಬ್ಲೈಂಡ್ಲಿ ಆಗಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಫಾಲೋ ಅಪ್ ಮಾಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡ್ತಾ ಇದ್ದೆ. ಬಟ್ ಇವಾಗ ಒಂದು ಟೆಕ್ನಿಕಲ್ ಥ್ಯಾಂಕ್ ಯು TD ಅಕಾಡೆಮಿ. ಈ ಅಕಾಡೆಮಿ ನಮ್ಮ ಬೆಳಗಾವಿ ಬಂದದ್ದು ನಮ್ಮ ಅದೃಷ್ಟ. ಆರ್ಥಿಕವಾಗಿ ಎಲ್ಲರೂ ಮುಂದೆ ಬರಲು ಇದೊಂದು ದೊಡ್ಡ ಕನ್ನಡದಲ್ಲಿ ಮನಮುಟ್ಟುವ ನಮಗೆ ಇಲ್ಲಿ ಬಂದಿದ್ರೆ ಒಂದು ಐಡಿಯಾ ಸಿಕ್ತು. ಮೊದಲಿಂದ ನಾವು ಮಾಡ್ತಿದ್ವಿ, ಆದ್ರೆ ಈ ಟೈಪ್ ಮಾಡ್ತಿರ್ಲಿಲ್ಲ. ಇನ್ನು ಮುಂದೆ ಹೆಂಗ್ ಮಾಡ್ಬೇಕು, ಯಾವಾಗ ಎಂಟ್ರಿ ಆಗ್ಬೇಕು, ಯಾವಾಗ ಎಕ್ಸಿಟ್ ಆಗ್ಬೇಕು, ಆಪ್ಷನ್ ಫ್ಯೂಚರ್ಸ್. TD ಅಕಾಡೆಮಿ ಒಂದು ಒಳ್ಳೆ ಪ್ಲಾಟ್ಫಾರ್ಮು. ಯಾರು ಬಡವರು ಇದ್ದಾರೆ ಅವರಿಗೆ ಒಂದು ಒಳ್ಳೆ 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 ಆಪರ್ಚುನಿಟಿ, ಒಂದು ಒಳ್ಳೆ ಅಕಾಡೆಮಿ ನನ್ನ ಪ್ರಕಾರ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಜರ್ನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ಫೈನಲಿ ಬೆಳಗಾವಿಯಲ್ಲಿ ಒಂದು ಮೆಗಾ ವರ್ಕ್ಶಾಪ್ನ ಮುಗಿಸಿದ್ದೀವಿ. ಜೊತೆಗೆ 3 days ಗೋಲ್ಡ್ ಕೋರ್ಸ್ನ ನಾನೇ ಮಾಡಿದ್ದೀನಿ. ಜೊತೆಗೆ 2 days ಲೈವ್ ಟ್ರೇಡಿಂಗ್ ಸಹ ಇರುತ್ತೆ. ಸೊ 3 days ಕೋರ್ಸ್ ಮುಗಿಸಿ ನಮ್ಮ ವಿದ್ಯಾರ್ಥಿಗಳು ಏನಂತಾರೆ ಪ್ರತಿಯೊಂದನ್ನು ನೋಡ್ಬೋದು ನೀವು. ಸೊ ಬೆಳಗಾವಿಯಲ್ಲಿ ನಾನು ಕೇಳ್ಪಟ್ಟಿರೋದೇನೆಂದರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿಗಳೇ ಇಲ್ಲ. ಇದ್ರೂ ಸಹ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಅದು ಅರ್ಥ ಆಗ್ತಾ ಇಲ್ಲ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರಿಗೆ ಇಲ್ಲಿ ತುಂಬ ಕನ್ನಡದಲ್ಲಿ ಹೇಳ್ಕೊಡೋರಂತೂ ತುಂಬ ಕಡಿಮೆ ಇದ್ದಾರೆ. ಹಿಂದಿಯಲ್ಲಿ ಬೇರೆ ಭಾಷೆಯಲ್ಲಿ ಹೇಳೋರು ತುಂಬ ಇದ್ದಾರೆ. ಅದರಿಂದ ಬೆಳಗಾವಿ ಜನ ತುಂಬ ಖುಷಿಯಾಗಿದ್ದಾರೆ. ಸೊ ನಾವು ಇಲ್ಲಿಗೆ ಬಂದು ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟನ್ನು ಹೇಳ್ಕೊಟ್ಟು ಅವ್ರಿಗೆ ಎಸ್ಪೆಷಲಿ ದ ಹೆಡ್ಜಿಂಗ್ ಸೀಕ್ರೆಟ್ಸ್ ಅನ್ನ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಖುಷಿಯಾಗಿ. ಈ ತರನೂ ಒಂದು ಸೀಕ್ರೆಟ್ ಇದೆಯಾ ಅಂತ ಗೊತ್ತಿರಲಿಲ್ಲ. ಬೆಳಗಾವಿಯಲ್ಲಿ ತುಂಬಾ ಜನ ನೇಕೆಡ್ ಟ್ರೇಡಿಂಗ್ ಮಾಡ್ತಾ ಇದ್ರು. ಆ ನೇಕೆಡ್ ಟ್ರೇಡಿಂಗ್ ನ ನಿಲ್ಲಿಸಿ ಹೆಡ್ಜಿಂಗ್ ಮಾಡಿ ಅಂತ ಒಂದು ಕರೆಯನ್ನು ಸಹ ಕೊಟ್ಟಿದ್ದೀನಿ. ಸೊ ಅವರ ಹೆಡ್ಜಿಂಗ್ ಟೆಕ್ನಿಕ್ಸ್ ಗಳನ್ನ ಕೇಳಿ ತುಂಬಾ ಆಶ್ಚರ್ಯ ಪಟ್ಟಿದ್ದಾರೆ. ಈ ತರನೂ ಟೆಕ್ನಿಕ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುತ್ತಾ ಅಂತ ಆಶ್ಚರ್ಯಪಟ್ಟು ಸೊ ತುಂಬಾ ಕೃತಜ್ಞತೆಗಳನ್ನು ಸಹ ಸಲ್ಲಿಸಿದ್ದಾರೆ. ಸೊ ಕೆಲವು ವಿದ್ಯಾರ್ಥಿಗಳಿಗೆ ನೋಡ್ಬೋದು ಸೀಟ್ ಸಿಗ್ಲಿಲ್ಲ. ಸೊ ಅದರಿಂದ ಮುಂದಿನ ವಾರ ಮತ್ತೆ ಕಂಡಕ್ಟ್ ಮಾಡಿ ಸರ್, ನಾವು ಬರ್ತೀನಿ ಅಂದ್ರು. ನಮ್ಮ ಶೆಡ್ಯೂಲ್ ತುಂಬಾ ಟೈಟ್ ಇರೋದ್ರಿಂದ ಸೊ ನೆಕ್ಸ್ಟ್ ವೀಕ್ ಕ್ಲಾಸ್ ಮಾಡೋಕ್ಕಾಗಲ್ಲ. ಸೊ ನಿಯರೆಸ್ಟ್ ಬ್ರಾಂಚ್ ಅಂದ್ರೆ ಹುಬ್ಳಿ ಬ್ರಾಂಚ್. ಸೊ ಬೆಳಗಾವಿ ಜನತೆಗೆ ಇದೊಂದು ನಿಯರೆಸ್ಟ್ ಪಾಯಿಂಟ್ ಆಗಿರುತ್ತೆ. ಹುಬ್ಳಿ ಬ್ರಾಂಚ್ ಹೋಗಿ ಸೇಮ್ ಕ್ಲಾಸ್ ಅನ್ನ ಹೇಳ್ಕೊಡ್ತಾರೆ. ಸೇಮ್ ಲೈವ್ ಟ್ರೇಡಿಂಗ್ ಸಹ ಇರುತ್ತೆ. ಪ್ರತಿಯೊಂದು ನೀವು ಹುಬ್ಳಿ ಬ್ರಾಂಚ್ ಅಲ್ಲಿ ಕಲಿಬಹುದು. ಸೊ ಆದಷ್ಟು ಬೇಗ ಬ್ರಾಂಚ್ ಮಾಡಿ ಅಂತಾನು ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಎಷ್ಟೋ ಜನ ವುಮೆನ್ ಆಗ್ಲಿ ಬೇರೆಯವರು ಬ್ರಾಂಚಸ್ ಮಾಡಿ ಅಂತ ಕೇಳ್ತಾ ಇದಾರೆ. ಸೊ ಬ್ರಾಂಚಸ್ ಮಾಡ್ತೀವಿ. ಸೊ ಇದಕ್ಕೆ ಸೂಕ್ತವಾದ ಟ್ರೈನರ್ನ ನಾವು ಹುಡುಕ್ತಾ ಇದೀವಿ. ಸೊ ನಿಮ್ಮಲ್ಲಿ ಯಾರಾದ್ರೂ ಚೆನ್ನಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದ್ರೆ ನಮ್ಮ TD ಅಕಾಡೆಮಿ ಎಲ್ಲಾ ಕೋರ್ಸ್ ಗಳನ್ನ ಮುಗಿಸಿ ಡೆಫಿನೆಟ್ಲಿ ನೀವು ನಮ್ಮ TD ಅಕಾಡೆಮಿ ಬೆಳಗಾವಿಯಲ್ಲಿ ಟ್ರೈನರ್ ಆಗ್ಬೋದು. ಬೆಳಗಾವಿ ಜನತೆಗೆ ತುಂಬಾ ಒಳ್ಳೇದಾಗ್ಲಿ. ನಾವು ಹೇಳ್ಕೊಟ್ಟಿರೋ ಟೆಕ್ನಿಕ್ ನ ಚೆನ್ನಾಗಿ ಫಾಲೋ ಮಾಡಿ ಆದಷ್ಟು ಸ್ಟಾಕ್ ಮಾರ್ಕೆಟ್ ವಿದ್ಯೆನ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳ್ಕೊಡಿ. ಸೊ ದಟ್ ನಮ್ಮ ಬೆಳಗಾವಿ, ನಮ್ಮ ಕರ್ನಾಟಕ ಆರ್ಥಿಕವಾಗಿ ಮೇಲಕ್ಕೆ ಬರುತ್ತೆ ಅಂತ ಕೇಳ್ಕೊತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಯ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಹನಾ ಅಂತ.
ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನನಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ನಾಲೆಜೇ ಇರಲಿಲ್ಲ. ನಮ್ಮ ಯಜಮಾನ್ರು ಮಾಡ್ತಿದ್ರು, ಬಟ್ ಹೇಳ್ತಿದ್ರು ಅವರು ಹೀಗಿರುತ್ತೆ ಅಂತ. ಬಟ್ ನನಗೆ ಏನೂ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಲಿಲ್ಲ. ಈ TD ಅಕಾಡೆಮಿಗೆ ಬಂದ ಮೇಲೆ ಹೀಗಿರುತ್ತೆ ಅಂತ ಸ್ವಲ್ಪ ನಾಲೆಜ್ ಈಗ ಗೊತ್ತಾಗಿದೆ. ಮುಂದೆ ಮಾಡ್ಬೋದು ಅನ್ನಿಸ್ತಿದೆ, ಮಾಡ್ತೀವಿ. ಹಾಗೆ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಸ್ಟಾಪ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಕರೆಕ್ಟಾಗಿ ಅಗ್ದಿ ರೆಸ್ಪಾನ್ಸಿವ್ ಆಗಿ ಹೇಳ್ತಾರೆ. ಏನರ ಕ್ವಶನ್ ಕೇಳಿದ್ರೆ ಆಗ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಅದು ಲೈಕ್ ಐತೆ. ಥ್ಯಾಂಕ್ ಯು ಆ್ಯಂಡ್ ಆಲ್. ನಾನು ಒಂದು 2 ವರ್ಷದಿಂದ ಟ್ರೇಡಿಂಗ್ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೆ. ಆದರೆ ಯಾವಾಗೂ ಸ್ವಲ್ಪ ಮಾಡಬೇಕಂತ ನಾಲೆಜ್ ಅಷ್ಟು ಇದ್ದಿರಲಿಲ್ಲ ಸರ್. ಆದರೆ ಸರ್ ಕ್ಲಾಸ್ ಕೇಳಿದ ನಂತರ ಒಂದು ಧೈರ್ಯ, ಒಂದು ನಂಬಿಕೆ ಬರ್ತಾಯಿದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಟ್ರೇಡ್ ಮಾಡ್ಬೋದು ಅಂತ. ಆದರೆ ಸರ್ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದು ವೆಬ್ನಾರ್ನ, ಈ ವರ್ಕ್ಶಾಪ್ನ. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಹೇಳಿದ್ದು ಈ ಥರ ಕನ್ನಡದಲ್ಲಿ ವರ್ಕ್ಶಾಪ್ ಟ್ರೇಡಿಂಗ್ ಬಗ್ಗೆ ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ. ನಿಜವಾಗ್ಲೂ ಇದು ನಾವು ಎಲ್ಲರೂ ಕರ್ನಾಟಕದಲ್ಲಿ ತಗೋಬೇಕು ಮತ್ತು ಚೆನ್ನಾಗಿ ದುಡ್ಡು ಹೆಂಗೆ ಮಾಡ್ಕೋಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಯಾವ ಮೆಥಡ್ನ ಫಾಲೋ ಮಾಡಬೇಕು, ಹೆಂಗೆ ನಾವು ದುಡ್ಡು ಹಾಕಬೇಕು, ಯಾವ ಥರ ಇದು ಮಾಡಬೇಕು ಅನ್ನೋದು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಮಗೆ ಈ TD ಅಕಾಡೆಮಿಗೆ ಬಂದು ಭಾಳ ಒಂಥರ ಈ ಶೇರ್ ಮಾರ್ಕೆಟ್ ಬಗ್ಗೆ ಮತ್ತು ಈ ಇದ್ರದ್ದು ಮಾರ್ಕೆಟ್ ಬಗ್ಗೆ, ಆಮೇಲೆ ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಏನು ಮಾಡಬೇಕು, ಮತ್ತು ಯಾವ ಥರ ನಾವು ಅದನ್ನು ದುಡ್ಡು ಹಾಕಿ ಯಾವ ಥರ ತೆಗಿಬೇಕು, ಅದಲ್ಲದೆ ನಮಗೆ ಮೊದಲು ಏನೂ ಗೊತ್ತಿರಲಿಲ್ಲ. ಅಂದರೆ ನಾವು ಸುಮ್ಮನೆ ಸಾದಾ ಮಾಡ್ತಿದ್ವಿ. ಆದರೆ ಈಗ ಇದು ಬಂದ ತಕ್ಷಣ ಎಲ್ಲ ಡಿಟೇಲಾಗಿ ನಾವು ಕಲ್ತ್ಕೊಂಡ್ಬಿಟ್ಟಿವಿ. ಸೊ ಭಾಳ ನಮಗೆ ಮುಂದಿನ ಇದರೊಳಗೆ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಭಾಳ ಹೆಲ್ಪ್ ಆಗುತ್ತೆ. ಅದಕ್ಕೆ ಇನ್ನೂ ಮತ್ತು ಯಾರ್ಯಾರು ಇಂಟ್ರೆಸ್ಟ್ ಇದ್ದರೂ ಕೂಡ ಈ TD ಅಕಾಡೆಮಿಗೆ ಜಾಯ್ನ್ ಆದರೂ ಒಂದು ಅವ್ರಿಗೆ ಫ್ಯೂಚರ್ ಇದೆ ಅಂತ ನಾನು ಹೇಳಿ ಬಳಸ್ತೀನಿ. ನಮಸ್ತೆ, ನನ್ನ ಹೆಸರು ಮಧು ಅಂತ, ಇಲ್ಲೇ ಬೆಳಗಾಂನಿಂದ. ಸ್ಟಾಕ್ ಮಾರ್ಕೆಟ್ ಬದಲು ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಆದರೆ ಕನ್ನಡದಲ್ಲಿ ಯಾರು ಹೇಳ್ಕೊಡೋರು ಯಾರು ಅಷ್ಟೊಂದು ಇದು ಮಾಡಿದ್ರು. ತುಂಬ ವೆಬ್ಸೈಟು ಆಮೇಲೆ ಕ್ಲಾಸಸ್ ಎಲ್ಲ ಸರ್ಚ್ ಮಾಡಿದ್ದೆ. ನೆಕ್ಸ್ಟ್ ಹುಬ್ಳಿಗೆ ಹೋಗಿ ಗೋಲ್ಡ್ ಕೋರ್ಸು ತೊಗೊಂಡಿದ್ದೆ. ಮತ್ತು ಮನೋಜ್ ಸರ್ ಕ್ಲಾಸ್ ಅಟೆಂಡ್ ಮಾಡಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ಮತ್ತೊಂದು ಸತಿ ರಿವಿಷನ್ ಕ್ಲಾಸು ಇಲ್ಲಿ ಬೆಳಗಾಂನಲ್ಲಿ ಫ್ರೆಷರ್ಸಿಗೆ ಮಾಡ್ತಾ ಇದ್ದಾರೆ ಅಂದಮೇಲೆ ರಿವಿಷನ್ ಕ್ಲಾಸ್ ಕೂತು ಕೇಳಿದೆ. ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಮನಿ ಮ್ಯಾನೇಜ್ಮೆಂಟು, ರಿಸ್ಕ್ ಮ್ಯಾನೇಜ್ಮೆಂಟು ಎಲ್ಲ ಒಳ್ಳೆ ರೀತಿಯಿಂದ ಕಲಿಸ್ಕೊಟ್ಟಿದ್ದಾರೆ. ಹೆಡ್ಜಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಹೆಡ್ಜಿಂಗನ್ನು ಕಲ್ತ್ಕೊಂಡಿದ್ದೀನಿ ಅಂತ ಇದೆ. ಆ ಲೆವೆಲ್ ಬೆಸ್ಟ್ ಮಾಡಬಹುದು ಅಂತ ಇದೆ, ನೋಡಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಚಂದ್ರಶೇಖರ್ ಗಾಣಗಿ ಅಂತ. ನಾನು TD ಗೋಲ್ಡ್ ಕೋರ್ಸನ್ನು ಜಾಯ್ನ್ ಆಗಿದ್ದೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರು, ಮತ್ತು ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದಾರೆ, ಎಲ್ಲರಿಗೂ ಅರ್ಥ ಆಗೋ ಥರ. ಬೆಳಗಾಮಲ್ಲಿ ಇದೊಂದು ಬ್ರ್ಯಾಂಚ್ ಬಂದರೆ ನಮಗೂ ತುಂಬ ಇಲ್ಲಿ ಜನಕ್ಕೆ ಹೆಲ್ಪ್ ಆಗುತ್ತೆ. ಅತಿ ಬೇಗ ನೀವು TD ಬ್ರ್ಯಾಂಚನ್ನು ಬೆಳಗಾಮಲ್ಲಿ ಮಾಡಬೇಕಾಗಿ ವಿನಂತಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಟು ಮನೋಜ್ ಸರ್. ನಮ್ಮ ಊರಿಗೆ ಬಂದು ಒಳ್ಳೆ ಡೆಮೋನ ಕೊಟ್ಟು ಕ್ಲಾಸನ್ನು ಕಂಡಕ್ಟ್ ಮಾಡಿದ್ದಾರೆ. ಇದರಿಂದ ನಾನು ತುಂಬಾ ಕಲ್ತಿದ್ದೀನಿ. ಮುಂದೆ ಕಲಿಬೇಕಂತ ಆಸೆ ಇದೆ. ಹಾಗೆ ತುಂಬಾ ಒಳ್ಳೆ ಆಪರ್ಚುನಿಟಿ ನನಗೆ ಸಿಕ್ಕಿದೆ. ಥ್ಯಾಂಕ್ಫುಲ್ ಟು ಆಲ್ ಟೀಮ್. ಥ್ಯಾಂಕ್ ಯು. ನಮಸ್ತೆ ಸರ್ ಎಲ್ಲರಿಗೂ. TD ಅಕಾಡೆಮಿಯಲ್ಲಿ ನಾನು ಬಿಗ್ನರ್ ಆಗಿ ಇಲ್ಲಿ ಸೇರ್ಪಡೆಯಾದೆ. ಇದರಿಂದ ಭಾಳಷ್ಟು ಉಪಯೋಗ ಆಗಿದೆ. 2008ರಲ್ಲಿ ಮೊದಲಿಗೆ ನಾನು ಏನೂ ಕಲಿಯದೆ ಎಂಟ್ರ್ ಆದಾಗ ಭಾಳಷ್ಟು ಲಾಸ್ ಆಗಿತ್ತು. ಈ TD ಅಕಾಡೆಮಿಗೆ ಬಿಗ್ನರ್ ಆಗಿ ನಾನು ಮತ್ತೆ ಇದನ್ನು ಕಲಿತು ನಾನು ಮಾಡಬೇಕು ಶೇರ್ ಮಾರ್ಕೆಟ್ ಅನ್ನುವಂಥ ಉದ್ದೇಶದಿಂದ ಈ ಒಂದು TD ಅಕಾಡೆಮಿಗೆ ಟ್ರೈನಿಂಗಲ್ಲಿ ಸೇರ್ಪಡೆಯಾದೆ. ಮನೋಜ್ ಸರ್ ಅವ್ರ ಕ್ಲಾಸ್ ಆಗಿರ್ಬೋದು ಅಥವಾ ಉಳಿದಂಥ ಎಲ್ಲ ಒಂದು ಹೇಳಿದಂಥ ಒಂದು ಕ್ಲಾಸ್ ಭಾಳಷ್ಟು ಉಪಯುಕ್ತವಾಗಿವೆ. ಇನ್ನೂ ಭಾಳಷ್ಟು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳಷ್ಟಿದೆ ಇದರಲ್ಲಿ. ಬಿಗ್ನರ್ ಆಗಿ ಸ್ವಲ್ಪ ನನಗೆ ಮಾರ್ಗದರ್ಶನ ಭಾಳಷ್ಟು ಈ ಒಂದು TD ಅಕಾಡೆಮಿಯಿಂದ ಉಪಯುಕ್ತ ಆಗಿದೆ. ನನ್ನ ಹೆಸರು ಅಮಿತ್ ಹಿರೇಮಠ್ ಅಂತೇಳಿ. ನನಗೆ ಈ ಟ್ರೈನಿಂಗನ್ನು ಕಲಿಬೇಕು ಅಂತೇಳಿ ಮುಂಚೆಯಿಂದನೂ ಆಸೆ ಇತ್ತು. ಅಲ್ಪ ಸ್ವಲ್ಪ ನನ್ನ ಗೆಳೆಯ ಒಬ್ಬ ಟ್ರೇಡಿಂಗ್ ಬಗ್ಗೆ ತಿಳಿಸ್ಕೊಟ್ಟಾಗ ನಾನು ಟ್ರೇಡಿಂಗ್ ಬಗ್ಗೆ ಟ್ರೇಡ್ ಮಾಡ್ತಾ ಇದ್ದೆ. ಬಟ್ ಆ ಟ್ರೇಡಿಂಗ್ನಿಂದ ನನಗೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಲಾಸನ್ನೇ ಬುಕ್ ಪ್ರಾಫಿಟ್ ಮಾಡಬೇಕಾಯ್ತು. ಇದನ್ನು ಹೇಗೆ ಮತ್ತೆ ಪ್ರಾಫಿಟ್ ವೇದಲ್ಲಿ ನಾನು ಹೋಗಬೇಕು ಅಂತೇಳಿ ನಾನು ಕನ್ನಡದಲ್ಲಿ ಶೇರ್ ಮಾರ್ಕೆಟ್ ಯಾರು ಹೇಳ್ಕೊಡ್ತಾರೆ ಅಂತೇಳಿ ಕಲಿಬೇಕು ಅಂತೇಳಿ ಹುಡುಕಿದಾಗ TD ಅಕಾಡೆಮಿದವರೇ ವರ್ಕ್ಶಾಪ್ ಮಾಡಿದಾಗ ನಾನು ಅಟೆಂಡ್ ಆಗಿ ಆ ವರ್ಕ್ಶಾಪ್ದಲ್ಲಿ ಕ್ಲಾಸಸ್ ಕೂಡ ಹೇಳ್ತೇವೆ ಅಂತಂದಾಗ ನಾನು ಈ ಕ್ಲಾಸಸನ್ನು ಜಾಯ್ನ್ ಆಗಿದೆ. ಈ ಕ್ಲಾಸಸ್ 3 ದಿನ ಕ್ಲಾಸಸ್ನಲ್ಲಿ ನಾನು
ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಳ್ಳೆ ಒಂದು ವಿಷಯವನ್ನು ತಿಳಿದುಕೊಂಡು ಇನ್ನು ಮುಂದೆ ನಾನು ನನ್ನ ಲಾಸಸನ್ನು ರಿಕವರ್ ಮಾಡಬಲ್ಲೆ ಅಂತಕ್ಕಂತಹ ಒಂದು ಎಬಿಲಿಟಿಯನ್ನು ಈ ಒಂದು TD ಅಕಾಡೆಮಿ ವರ್ಕ್ಶಾಪ್ನಿಂದ ಕಲ್ತ್ಕೊಂಡೇನೆ ಅಂತೇಳಿ ಹೇಳ್ಬೋದು. ಥ್ಯಾಂಕ್ ಯು. ನಮಸ್ತೆ ಸರ್, ನನ್ನ ಹೆಸರು ಜಯಶ್ರೀ ಪಾಟೀಲ್ ಅಂತ. ನಾವಿಲ್ಲಿ 3 ದಿನದಿಂದ ಈ ಒಂದು ಇದರಲ್ಲಿ ಅಟೆಂಡ್ ಆಗಿದ್ದೀವಿ ಕ್ಲಾಸಲ್ಲಿ. ಮನೋಜ್ ಸರ್ ನಮಗೆ ಮತ್ತು ವಿಶ್ವಾಸ್ ಅವರು, ನವೀನ್ ಸರ್ ಎಲ್ಲ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಹೆಡ್ಜಿಂಗ್ ಬಗ್ಗೆ 180 ಡಿಗ್ರಿ ಮತ್ತು ಶೇರ್ ಮಾರ್ಕೆಟು, BSc NSc ಏನೂ ಶೇರ್ ಮಾರ್ಕೆಟ್ ಬಗ್ಗೆ ನಮ್ಗೆ ನಾಲೆಜ್ ಇರಲಿಲ್ಲ. ಇಲ್ಲಿ ಬಂದಮೇಲೆ ನಾವು ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಒಂದು ಕ್ಲಾಸಸ್ ಸ್ಟಾರ್ಟ್ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ನಮಗೆ ಇಲ್ಲಿ ಬಂದಿದ್ರೆ ಒಂದು ಐಡಿಯಾ ಸಿಕ್ತು. ಮೊದಲಿಂದ ನಾವು ಮಾಡ್ತಿದ್ವಿ, ಯಾರು ಈ ಟೈಪ್ ಮಾಡ್ತಿರ್ಲಿಲ್ಲ. ಇನ್ನು ಮುಂದೆ ಹೆಂಗೆ ಮಾಡಬೇಕು, ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಆಪ್ಷನ್ ಫ್ಯೂಚರ್ಸ್ ಬಗ್ಗೆ ಒಂದು ಐಡಿಯಾ ಬಂತು. TD ಅಕಾಡೆಮಿ ಹಿಂಗೆ ಬೆಳೀಲಿ ಅಂತೇಳಿ ಆಶಿಸ್ತೀನಿ. ನಾನು ರಂಗನಾಥ್ ಅಂತೇಳಿ, ನನ್ನ ಮಗಳಾದ ಸೋಮಾ ಗಿರಿಯಪ್ಪನವರ್ ಮತ್ತು ಇನ್ನೊಬ್ಬಕಿ ಮಗಳಿದ್ದಾರೆ ರಿವಾ ಗಿರಿಯಪ್ಪನವರ್. ನಾನು ಸುಮಾರು ಜನವರಿಯಿಂದ TD ಅಕಾಡೆಮಿ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ನೋಡುತ್ತಿರ್ತೇನೆ. ಆದ ಕಾರಣ ಭಾಳ ಇದನ್ನು ನೋಡಬೇಕು ಮಾಡಬೇಕು ಅಂತ ಭಾಳ ಆತುರವಾಗಿದ್ದೀನಿ. ಆದ ಕಾರಣ ಭಾಳ ವಿಡಿಯೋ ನೋಡಿದ್ದೀನಿ. ಮನೋಜ್ ಸರ್ದು ವಿಡಿಯೋಸ್ ತುಂಬ ನೋಡಿದ್ದೀನಿ. ಅದಾದ್ಮೇಲೆ ನಾವು ಹುಬ್ಬಳ್ಳಿಯಲ್ಲಿ ಒಂದು 2-3 ಸಲ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೀನಿ. ಆದರೆ ನಮಗೆ ಲಾಂಗ್ ಜರ್ನಿ ಆಗ್ತಿದೆ, ಮಕ್ಕಳ ಎಜುಕೇಷನ್ ಹೋಗ್ತಾ ಇದೆ ಅಂತ ಬಿಟ್ಟಿದ್ದೆ. ಮುಂದೆ ಏನು ಮಾಡಬೇಕು ಅಂತಿದ್ದೆ. ಆದ ಕಾರಣ ಒಂದು ಸಲ ಮನೇಲಿ ಪೇಪರಲ್ಲಿ ಆ್ಯಡ್ ಬಂತು ಇವ್ರದ್ದೊಂದು. ಆ ಪೇಪರ್ ನೋಡಿದ ಮೇಲೆ ಇಮಿಡಿಯೇಟ್ ಬುಕ್ ಮಾಡಿದೆ. ಮತ್ತು ಇಲ್ಲಿದೆ ಬರ್ತಾ ಇದೆ ಅಂದ್ಕೂಳೆ ತುಂಬ ಒಂಥರ ಇದು ಆಯಿತು. ಏನಂದರೆ ಉತ್ಸುಕ ಬಂದಮೇಲೆ ನಾವು ಎಲ್ಲ ನಮ್ಮ ಫ್ಯಾಮಿಲಿ ಕೂಡಿ ಭವನದಲ್ಲಿ ಬಂದು ನೋಡಿ ಹೋದ್ವಿ. ಆಮೇಲೆ ಕಂಟಿನ್ಯೂ ಮಾಡಿದೆ. ಇದು ತುಂಬ ಒಳ್ಳೆಯ TD ಅಕಾಡೆಮಿ ಇದೆ. ಆದ ಕಾರಣ ಇದು ಮಕ್ಕಳಿಗೆ ಭವಿಷ್ಯ ಭಾಳ ಮುಂದಿದೆ. ಆದರೆ ಯಂಗ್ ಜನ್ರೇಷನ್ನು ಭಾಳ ಮಾಡಬೇಕಾದ ಕರ್ತವ್ಯ ಇದೆ. ಅದ್ರ ಕರ್ಕೊಂಬಂದು ಮಾಡಬೇಕಾಗಿದೆ ಅಷ್ಟೇ. ಇದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ TD ಅಕಾಡೆಮಿ ಮನೋಜ್ ಸರ್ ಟೀಮ್ಗೆ. ಇನ್ನೂ ಮಾಡಬೇಕಾಗಿದೆ. ಇವರು ಭಾಳ ಎಫರ್ಟ್ಸ್ ಮಾಡ್ತಿರ್ತಾರೆ. ಆಗಲಿ ಇವರು ದೊಡ್ಡ ಇದೊಂದು ಸಂಸ್ಥೆ ಬೆಳೀಲಿ ಅಂತ ನಾನು ಕೇಳ್ಕೊಳ್ಳುತ್ತೇನೆ ಅಷ್ಟೇ. ತುಂಬ ಚೆನ್ನಾಗಿತ್ತು ಅಕಾಡೆಮಿ. ಸ್ಟಾರ್ಟಿಂಗ್ ನಾನು ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ಬಂದು ಜಾಯ್ನ್ ಆದೆ. ಬಟ್ ನಾನು 6 ಇಯರ್ಸಿಂದ ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಬಟ್ ಅಷ್ಟೊಂದು ಟೆಕ್ನಿಕಲ್ ಏನೂ ಗೊತ್ತಿರಲಿಲ್ಲ. ಬ್ಲೈಂಡ್ಲಿಯಾಗಿ ಟೆಲಿಗ್ರಾಮ್ ಚಾನಲಲ್ಲಿ, ಪೇಡ್ ಚಾನಲಲ್ಲಿ ಫಾಲೋಅಪ್ ಮಾಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡ್ತಾಯಿದ್ದೆ. ಬಟ್ ಇವಾಗ ಒಂದು ಟೆಕ್ನಿಕಲ್ ಸ್ಕಿಲ್ಸನ್ನು ಗೊತ್ತಾಯಿತು. ಇವಾಗ ಕಾನ್ಫಿಡೆನ್ಸ್ ಬಂತು. ತುಂಬ ಚೆನ್ನಾಗಿ ಮನೋಜ್ ಸರ್ ಹೇಳ್ಕೊಟ್ಟಿದ್ದಾರೆ. ಇವಾಗ ನಾನು ಟ್ರೇಡ್ ಮಾಡೋ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ಉದಯ್ ಕುಮಾರ್ ಅಂತ. ನಾನು TD ಅಕಾಡೆಮಿಯಲ್ಲಿ ಎಲ್ಲ ವಿಡಿಯೋಗಳು ನೋಡ್ತಾ ಇದ್ದೆ. ಆ ವಿಡಿಯೋಗಳು ನೋಡಿದಾಗ ನನಗೆ ಮನೋಜ್ ಸರ್ ಬಗ್ಗೆ ತುಂಬ ಆಸಕ್ತಿ ಹುಟ್ಟಿತು. ಆದ ಕಾರಣ ನಾನು ಬೆಳಗಾವಿಯಲ್ಲಿ TD ಅಕಾಡೆಮಿ ವರ್ಕ್ಶಾಪ್ ಮಾಡತ್ತಾರೆ ಅನ್ನೋದು ನನಗೆ ತಿಳಿದು ಬಂತು. ಅದರಿಂದ ನಾ ಬಂದು ವರ್ಕ್ಶಾಪ್ ಎಲ್ಲ ಅಟೆಂಡ್ ಮಾಡಿ ಎಲ್ಲ ನೋಡಿದಾಗ ನಾನು ಅದ್ರ ಬಗ್ಗೆ ಒಂದು ಕೋರ್ಸ್ ಮಾಡಬೇಕು, ಅವ್ರ ಕಡೆ ಕಲಿಬೇಕು ಅಂತ ಆಸೆ ಬಂತು. ಆದ್ದರಿಂದ ನಾನು TD ಅಕಾಡೆಮಿ ಒಂದು ಕೋರ್ಸನ್ನು ಜಾಯ್ನ್ ಆಗಿದ್ದೀನಿ, ಗೋಲ್ಡ್ ಕೋರ್ಸ್ಗೆ. ಸರ್ ಚೆನ್ನಾಗಿ ತಿಳಿಸಿ ಹೇಳಿದ್ದಾರೆ. ಯಾವ ರೀತಿ ಹೆಡ್ಜಿಂಗ್ ಮಾಡಬೇಕು, RSI ಹೆಂಗೆ ಮಾಡ್ಕೋಬೇಕು, ಎಲ್ಲಿ ಇಡಬೇಕು, ಸ್ಟಾಪ್ ಲಾಸ್ ಎಲ್ಲಿ ಹಾಕೋಬೇಕು ಎಲ್ಲ ತಿಳಿಸಿರು. ಅದರಿಂದ ನಮ್ಮ ಇದಕ್ಕೆ ಆರ್ಥಿಕತೆಗೆ ಒಂದು ಒಳ್ಳೆಯ ರೀತಿ ಇದಾಗ್ಬೋದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ಸ್ ಟು TD. ಶೇರ್ ಮಾರ್ಕೆಟ್ ಬಗ್ಗೆ ತುಂಬ ಕೇಳಿದ್ದೆ. ಅದ್ರ ಬಗ್ಗೆ ಅಂಜಿಕೆನೂ ತುಂಬ ಇತ್ತು. ಈ ಅಟೆಂಡ್ ಮಾಡಿದ ಮೇಲೆ ನನ್ನ ಇರುವಂಥ ತುಂಬ ಡೌಟ್ ಸ್ವಲ್ಪ ಅದರಲ್ಲಿ ಸಾಲ್ವ್ ಆದ ಥರ. ಈ ವಿಚಾರಗೋಸ್ಕರ ನಾನು ನನ್ನ ಮಗನಿಗೆ ಕರ್ಕೊಂಡ್ಬಂದಿದ್ದೀನಿ. ಈಗ ಅವ್ನು ಫಸ್ಟ್ ಇಯರ್. ಅವನಿಗೆ ನಾಲೆಜ್ ಬೆಳೀಲಿ ಮಾಡಲಿ ಅಂತೇಳಿ ಅವನಿಗೂ ಸಹಿತ ನಾನು ಈ ಕ್ಲಾಸಲ್ಲಿ ಅಟೆಂಡ್ ಮಾಡಿಕೊಂಡು ಅದ್ರ ಮುಂದೆ ಯಾವ ರೀತಿ ಮಾಡಬೇಕು, ಮುಂದಿನ ಜೀವನ ಅವ್ರು ಯಾವ ರೀತಿ ರೂಪಿಸ್ಕೊಳ್ಳಿ ಅನ್ನೋ ವಿಚಾರಕ್ಕೆ ಅವನಿಗೂ ಕೂಡ ಇದರಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಫಸ್ಟ್ ಟೈಮ್ ನಾನು ಇದರಲ್ಲಿ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಈ ರೀತಿ ಶೇರ್ ಮಾರ್ಕೆಟ್ ದುಡ್ಡಾಗಿ ತುಂಬ ನಾನು ಕೈ ಇಟ್ಕೊಂಡಿದ್ದೀನಿ. ಸುಮಾರು ಆ ವಿಚಾರ ಲೆಕ್ಕದಲ್ಲಿ ನೋಡೋಕೆ 15 ರಿಂದ 20 ಲಕ್ಷ ರೂಪಾಯಿ ನಾನು ಕರ್ಕೊಂಡಿದ್ದೀನಿ. ಆ ಲೆಕ್ಕದಲ್ಲಿ ಯಾರಿಗೂ ಈ ರೀತಿ ನಾನು ಅನೌನ್ಸ್ಮೆಂಟ್ ಮಾಡಲಿರಲಿಲ್ಲ. ಆದರೆ ಈಗ ನಾನು ಪ್ರಾಕ್ಟಿಕಲ್ ಹೇಳ್ತಿರೋದು ಈ ರೀತಿ ನಮ್ಮ ಮಕ್ಕಳು ಮುಂದೆ ಯಾವುದೇ ರೀತಿಯನ್ನು ತೆಗೆದು ಬೀಳುವಂಥ ಆಗಬಾರ್ದು. ಆ ವಿಚಾರದಲ್ಲಿ ನಾನು ಈ ಕ್ಲಾಸ್ ಅಟೆಂಡ್ ಮಾಡಿ ನಾನು ಹುಡುಗರಿಗೆ ಕರ್ಕೊಂಡ್ಬಂದು ಅದರಲ್ಲಿ ಏನೇನು ಪ್ರಾಬ್ಲಮ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೋದು ಅನ್ನುವಂಥದ್ದನ್ನು ನಾನು ಇಲ್ಲಿ ಕಲ್ತಿದ್ದೀನಿ. ಇಲ್ಲಿ ತುಂಬ ಕಲಿಯೋಕ್ಕೆ ಸಿಕ್ತು. ಮತ್ತು ಸೂರಜ್ ಚೆನ್ನಾಗಿ ಹೇಳಿದ್ದಾರೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮತ್ತು ನಮಗೇನು ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡಿ ನಾವು ಕೇಳ್ಕೊಂಡು ಇದು ಮಾಡ್ಕೋತೀವಿ. ತುಂಬ ಧನ್ಯವಾದ. ಕಳೆದ 3 ದಿನದಿಂದ ನಾವು TD ಅಕಾಡೆಮಿಯಿಂದ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಒಂದು ಮಾಹಿತಿ ತಗೊಂಡ್ವಿ. ಒಳ್ಳೆ ಚೆನ್ನಾಗಿ ಮಾಹಿತಿ ಕೊಡ್ತಾರೆ. ಒಂದು ಈಗ ಕಾಮನ್ವಾಗಿ ಎಲ್ಲರೂ ಏನು ಮಾಡ್ತಾರೆ, ದುಡ್ಡು ಇದ್ದರೆ
ಎಫ್ ಡಿ ಮಾಡೋದು ಇದು ಮಾಡೋದು ಆ ಥರ ಇದು ಮಾಡ್ತಾ ಇದ್ದಾರೆ. ಆದರೆ ಮಾರ್ಕೆಟ್ದಲ್ಲಿ ಸಾಕಷ್ಟು ದುಡ್ಡು ಮಾಡ್ಬೋದು ಅನ್ನೋದು ಒಂದಿದೆ. ಅದರಲ್ಲಿ ಏನು ಸ್ಟ್ರಾಟಜಿಗಳು ಅಂದರೆ ಯಾವ ತಂತ್ರಗಳು ಮಾಡ್ಬೋದು, ಏನು ಮಾಡ್ಬೋದು, ಯಾವ ರೀತಿ ನಾವು ಇದನ್ನು ಸ್ಟ್ರಾಟಜಿ ಮಾಡ್ಬೋದು ಅನ್ನೋದೆಲ್ಲ TDI ಅಕಾಡೆಮಿಯಲ್ಲಿ ಒಂದು ಚೆನ್ನಾಗಿ ಹೇಳಿಕೊಡ್ತಾರೆ. ಇದರಿಂದ ಸಂಪೂರ್ಣ ಒಂದು ಕ್ಲಾಸ್ ಕಲಿಯೋದ್ರಿಂದ ಒಂದು ಮಾರ್ಕೆಟ್ದಲ್ಲಿ ದುಡ್ಡು ಮಾಡುವಂಥ ಒಂದು ಇದನ್ನು ಕಲ್ಕೋಬೋದು ಅಷ್ಟೇ ನಾವು. ಓಕೆ, ಥ್ಯಾಂಕ್ ಯು TDI ಅಕಾಡೆಮಿ. ಈ ಅಕಾಡೆಮಿ ನಮ್ಮ ಬೆಳಗಾವಿಗೆ ಬಂದದ್ದು ನಮ್ಮ ಅದೃಷ್ಟ. ಆರ್ಥಿಕವಾಗಿ ಎಲ್ಲರೂ ಮುಂದೆ ಬರಲು ಇದೊಂದು ದೊಡ್ಡ ಕನ್ನಡದಲ್ಲಿ ಗುರುಗಳು ಭಾಳ ಒಂದು ಮನಮುಟ್ಟುವಾಗಿ ತಿಳಿಸಿದ್ದಾರೆ. ಧನ್ಯವಾದಗಳು. ಆದಷ್ಟು ಬೇಗ ಇದು ಇಡೀ ನಮ್ಮ ದೇಶದ ತುಂಬ, ನಮ್ಮ ರಾಜ್ಯದ ತುಂಬ ಎಲ್ಲ ಕಡೆ ಬ್ರ್ಯಾಂಚ್ ಆಗಲಿ, ಎಲ್ಲರೂ ಆರ್ಥಿಕವಾಗಿ ಮುಂದೆ ಬರೋಕ್ಕೆ ಒಂದು ಒಳ್ಳೆಯ ಅವಕಾಶ ಐತೆ ಅಂತ TDI ಅಕಾಡೆಮಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ಮಿಲಿಂದ್ ಬಾಳೆಕುಂದ್ರೆ ಅಂತ. ನಾನು ಲಾಸ್ಟ್ 3 ಇಯರಿಂದ ಟ್ರೇಡಿಂಗ್ ಮಾಡ್ತಾಯಿದ್ದೆ. ಬಟ್ ಟ್ರೇಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಲಾಸು, ಸ್ವಲ್ಪ ಪ್ರಾಫಿಟು ಹೀಗೆಲ್ಲ ಆಗ್ತಾಯಿತ್ತು. ಬಟ್ ರೀಸೆಂಟ್ಲಿಂದ ಟ್ರೇಡ್ ಮಾಡಲಿಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಇಲ್ಲಿ ಬಂದ ಮೇಲೆ ಆ ಭಯ ದೂರ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ನೆಕ್ಸ್ಟ್ ಟ್ರೇಡಿಂಗ್ ಫ್ಲೋರಲ್ಲಿ ಹೇಗೆ ಆಗುತ್ತೆ ಅಂತ. ಹೋಪ್ ಫಾರ್ ದಿ ಬೆಸ್ಟ್. ನನ್ನ ಹೆಸರು ವಿನಯ್ ಅಂತ. ಫಸ್ಟ್ ಆಫ್ ಆಲ್ TDI ಅಕಾಡೆಮಿ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಯಾರು ಬಡವರಿದ್ದಾರೆ ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಅಕಾಡೆಮಿ ನನ್ನ ಪ್ರಕಾರ. ನಾನು 3 ದಿವಸ ಈ ಕ್ಲಾಸನ್ನು ಅಟೆಂಡ್ ಆಗಿದ್ದೀನಿ. ಇನ್ನೂ ಸ್ಟಿಲ್ 2 ದಿವಸ ಇದೆ. ಅಲ್ಲಿ ಲೈವ್ ನಮಗೆ ಟ್ರೇಡ್ ಮಾಡೋದನ್ನು ಹೇಗೆ, ಲೈವ್ ಮಾರ್ಕೆಟಲ್ಲಿ ಹೇಗೆ ನಾವು ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಟ್ರೇಡನ್ನು ತೊಗೊಳ್ಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಸೊ ನನ್ನ ಪ್ರಕಾರ ಬಡತನ ಅಂತ ಅಂದ್ಕೊಂಡು ಯಾರು ಇದ್ದೀರಿ ಅವರು ದಯವಿಟ್ಟು ಈಗ ಒಂದು ಕ್ಲಾಸ್ನ ಅಟೆಂಡ್ ಆಗಬೇಕು. ಸರ್ನ ಕ್ಲಾಸಸ್ನ ಕೇಳಿ. ಸರ್ ಒಬ್ಬರೇ ಅಂತಲ್ಲ, ಸರ್ ಜೊತೆಗಿರೋರು ಕೂಡ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ನಮಗೆ ನಾನು ಇನ್ವೆಸ್ಟ್ ಮಾಡಿ ನಾನು ಇಲ್ಲಿ ಬಂದಾಗ ನಾನು ಕೂಡ ಇನ್ವೆಸ್ಟ್ ಮಾಡಿದ್ದೀನಿ. ಜಾಸ್ತಿ ಏನು ಅಮೌಂಟ್ ಆಗಿಲ್ಲ, ಅರೌಂಡ್ ಒಂದು 5 ಲ್ಯಾಕ್ವರೆಗೂ ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಅದು ನಂದು ಪೋರ್ಟ್ಫೋಲಿಯೋ ನೋಡಿದರೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಲಾಸಲ್ಲೇ ಹೋಗ್ತಾಯಿದೆ. ಬಟ್ ಇವಾಗ ನಾನು ಸರ್ ಹತ್ರ ಕಲ್ತ ಮೇಲೆ ನನಗೆ ಗೊತ್ತಾಯಿತು ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ನಾನು ಸರಿಪಡಿಸ್ಕೋಬೇಕು. ಅದು ನನಗೆ ಇವಾಗ ಅರ್ಥ ಆಗ್ತಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಸ್ವಲ್ಪ ಕಹಿನೂ ಅನ್ನಿಸ್ಬೋದು. ಬಟ್ ಏನಂದರೆ ಒಂದೇ ಸಲಿಗೆ ಅದು ಬರೋದಿಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೊತ್ತು ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಸರ್ ಹತ್ರ ಬನ್ನಿ. ಬೆಳಗಾವಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಇವ್ರದ್ದು ಹುಬ್ಬಳ್ಳಿಯಲ್ಲೂ ಕೂಡ ಬ್ರ್ಯಾಂಚ್ ಇದೆ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚಸ್ಗಳಿದೆ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಟ್ರೇಡಿಂಗಲ್ಲಿ ಅಥವಾ ನಮ್ಮ ಈ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇರೋದು ತುಂಬ ಜನ ಕಡಿಮೆ. ಸೊ ನಿಮಗೋಸ್ಕರ ಅಂತಲೇ ಕನ್ನಡದಲ್ಲಿ, ಎಸ್ಪೆಷಲಿ ಬೆಳಗಾಮಲ್ಲಿ ನಾನು ಹೇಳ್ತಾ ಇರೋದು, ಒತ್ತಿ ಹೇಳ್ತಾ ಇದ್ದೀನಿ, ಬೆಳಗಾಮಲ್ಲಿ ಕನ್ನಡದಲ್ಲಿ ಒಂಥರ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ, ದುಡ್ಡಿನ ಬಗ್ಗೆ ನಾಲೆಜನ್ನು, ಫೈನಾನ್ಷಿಯಲಿ ಹೇಗೆ ಸ್ಟೇಬಲ್ ಆಗಬೇಕು ಅಂತ ನಾಲೆಜ್ ಕೊಡ್ತಾ ಇರೋದು ಇದೇ ಫಸ್ಟು. ಪ್ಲೀಸ್ ನಾನು ಎಲ್ರಿಗೂ ಒಂದು ರಿಕ್ವೆಸ್ಟು, ಕನ್ನಡದಲ್ಲಿ ಮಾಡ್ತಾರೆ, ಎಲ್ಲರೂ ದಯವಿಟ್ಟು ಬನ್ನಿ, ಇನ್ವೆಸ್ಟ್ಮೆಂಟ್ ಮಾಡಿ. ಇದೇ ನಿಮ್ಮನ್ನ ಜೀವನನ ಸ್ವಲ್ಪ ನಿಮ್ಮ ಜೀವನದಲ್ಲಿ ಲೈಫಲ್ಲಿ ತುಂಬ ಒಂದು ಎತ್ತರದಕ್ಕೆ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನ್ನ ಭಾವನೆ. TDI ಅಕಾಡೆಮಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಾನು ಇದಕ್ಕಿಂತ ಮುಂಚೆ 3 ಕಡೆ ನಾನು ಆನ್ಲೈನ್ ಕ್ಲಾಸ್ ಮಾಡಿದ್ದೆ, ಆದರೆ ಕ್ಲಿಯರ್ ಕಟ್ಟಾಗಿ ತಿಳಿದಿರಲಿಲ್ಲ. ಅದು ಕನ್ನಡದಲ್ಲಿ ಸ್ಪೆಷಲಿ ಅಂದರೆ TDI ಅಕಾಡೆಮಿ ಅವ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ಬೆಳಗಾವಿಯಲ್ಲಿ ಇದು ಅಕಾಡೆಮಿ ಒಂದು ಕ್ಲಾಸ್ ನಡೆಸಿದರೆ ಚೆನ್ನಾಗಿರುತ್ತೆ. ಪರ್ಮನೆಂಟಾಗಿ ಬೆಸ್ಟ್ ಒಂದು TDI ಅಕಾಡೆಮಿ ಅಂತ ಹೇಳ್ಬೋದು ಸರ್. ನಮಸ್ಕಾರ. ಯಾರು ಶೇರ್ ಮಾರ್ಕೆಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ನಿಮಗೇನು ನಾಲೆಜ್ ಗೊತ್ತಿಲ್ಲ ಅಂದ್ರೂ TDI ಅಕಾಡೆಮಿ ಬನ್ನಿ. ಅವರೆಲ್ಲ ಪೂರ್ತಿ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಪ್ರತಿ ರವಿವಾರನೂ ಎಲ್ಲ ಬ್ರಾಂಚಲ್ಲಿ ವರ್ಕ್ಶಾಪ್ ಇರುತ್ತೆ. ಅಲ್ಲಿ ಹೋಗಿ ಅಟೆಂಡ್ ಆಗಿದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ನನ್ನ ಹೆಸರು ಶಿವಾನಂದ ಹಾದಿಮನಿ ಅಂತ. ನಂದು ಬೆಳಗಾಂ ಡಿಸ್ಟ್ರಿಕ್ಕು ಸೌದತ್ತಿ ತಾಲೂಕು ಯರಗಟ್ಟಿ ಅಂತೇಳಿ. ನಾ ಫಸ್ಟ್ TDI ಅಕಾಡೆಮಿಗೆ ಒಂದು 2-3 ಸಲ ಬೆಂಗಳೂರಿಗೆ ಹೋಗಿ ಅಡ್ಡಾಡಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಅಲ್ಲಿ ಹೋಗೆಲ್ಲ ವಿಸಿಟ್ ಕೊಟ್ಟು ಕಲಿಬೇಕಂತ ಹೋಗಿ ವಾಪಸ್ ಬಂದಿದ್ದೆ. ಬಟ್ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ನೋಡಿಕಾರ ಅಲ್ಲಿ ಕಲಿತ್ರ ಏನೋ ಒಂದು ಅನುಕೂಲ ಆಕೈತೆ ಅನ್ನೋ ಕೈ ಬೆಳಗಾವಿಗೆ ಬರ್ತಾರೆ ಅನ್ನೋ ಕೈಗೆ ಜಾಯ್ನ್ ಆಗಿ ಬಂದ. ಇಲ್ಲೊಂದು ಸ್ವಲ್ಪ ನನಗೂ ನಾಲೆಜ್ ಇತ್ತು, ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ತಿಳ್ಕೊಂಡು ಮತ್ತು ಫ್ಯೂಚರ್ ಆಪ್ಷನ್ಸ್ ಆ್ಯಂಡ್ ಬೈಯಿಂಗ್ ಒಳಗೆ ಎಡ್ಜಿಂಗ್ ಕಲಿತ್ರ ಭಾಳ ಎಡ್ಜಿಂಗ್ ಮೇನ್ ಕಲಿಬೇಕಂತ. ಎಡ್ಜಿಂಗ್ ಕಲಿತ್ರ ಬೇಕಾದವರು ಇದ್ದರೂ ಸ್ಟಾಕ್ ಮಾರ್ಕೆಟ್ ಒಳಗೆ ಒಳ್ಳೆ ದುಡ್ಡು ಮಾಡ್ಬೋದು ಅಂತೇಳಿ ಎಡ್ಜಿಂಗ್ ಫಸ್ಟ್ ಕಲಿಬೇಕು ಅನ್ನೋದನ್ನು ನಾನು ಸಜೆಷನ್ ಮಾಡ್ತೀನಿ. ಹೆಸರು ಸಂತೋಷ್ ಪಾಟೀಲ್ ಅಂತ. TDI ಅಕಾಡೆಮಿ ಬಂದು ತುಂಬ ಅನುಕೂಲ ಆಗಿದೆ ನನಗೆ. ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿದ್ದೇನೆ. ಹುಬ್ಬಳ್ಳಿ ಬ್ರಾಂಚಲ್ಲಿ ಅಟೆಂಡ್ ಆಗಿದ್ದೀನಿ ನಾನು, ಮತ್ತು ಬೆಳಗಾಂ ಸೆಷನೆಲ್ಲ ಅಟೆಂಡ್ ಆಗಿ ಸುಮಾರು ನಾಲೆಜೆಲ್ಲ ಪಡ್ಕೊಂಡು ನಾಳಿಂದ ಇಮಿಡಿಯೇಟ್ ಟ್ರೇಡ್ ಮಾಡ್ಬೇಕಂತಂದ ಒಂದು ಹೆಮ್ಮೆ, ಒಂದು ತಾಳ್ಮೆಯಿಂದ ಎಲ್ಲ ಸಕ್ಸಸ್ ಆಗಿ
ಒಂದು ಶೇರ್ ಮಾರ್ಕೆಟಲ್ಲಿ ಒಂದು ಹಣ ಕಳಿಸ್ಬೇಕಂತ ಯೋಚನೆ ಮಾಡಿದ್ದೀನಿ. ನನ್ನ ಹೆಸರು ಅನಿತಾ, ನಾನು ಚಿಕ್ಕೋಡಿಯಿಂದ ಬಂದಿರೋದು. ನನಗೆ ಮುಂಚೆ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಮ್ಮ ಮನೆಯವರು ಶೇರ್ ಮಾರ್ಕೆಟ್ ಬಗ್ಗೆ ಹುಬ್ಳಿ ಬ್ರ್ಯಾಂಚಲ್ಲಿ ಕಲ್ತಿರೋದು. ಅವರು ಹೇಳಿದ್ದು ಸರ್, ನಾನು ಮನೋಜ್ ಸರ್ ವಿಡಿಯೋ ನೋಡಿದೆ. ಅವರು ಮೀಟ್ ಆಗಬೇಕು ಮತ್ತು ಅವರು ತಿಳ್ಕೊಬೇಕು ಮತ್ತು ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಲಾಸಿಗೆ ಬಂದಿದ್ದು. ಫಸ್ಟ್ ಡೇ ಬಂದಾಗ ತಿಳಿಯುತ್ತೆ ಇಲ್ಲೋ ಅಂದ್ಕೊಂಡಿದ್ದೆ ಏನು ಮಾಡಬೇಕು ಅಂತ. ಆದರೆ ಇಲ್ಲಿ ಬಂದ ನಂತರ ಮಹಿಳೆಯರಿಗೆ ಯೂಸ್ ಆಗ್ತದೆ, ಹೌಸ್ ವೈಫ್ದವರಿಗೆ ಆರಾಮ್ಸೆ ನಾವು ಕಲಿತ್ಬಿಟ್ಟು ಚೆನ್ನಾಗಿ ಫಸ್ಟು ತಿಳ್ಕೊಂಡು ಕಲಿತು ಅಂದರೆ ನಾವು ಹಿಂದಿನ ಶೇರ್ ಮಾರ್ಕೆಟಲ್ಲಿ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಇಲ್ಲಿ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.